ಕೃಷ್ಣಾ ಮೇಲ್ದಂಡೆ ಯೋಜನೆ ಪೂರ್ಣಗೊಳಿಸುವಂತಹ ಗುರಿ ಸರ್ಕಾರಕ್ಕಿದೆ ಅಂತ ಹೇಳಿ ಸಚಿವರಾದ ವಿಜಯಾನಂದ ಕಾಶಪ್ಪನವರವರು ಹೇಳಿದ್ದಾರೆ. ನಿಡಗುಂದಿ ಪಟ್ಟಣದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಆಗಮಿಸಿ ದರ್ಶನ ಪಡೆದ ಬಳಿಕ ಮಾತನಾಡಿದಂತಹ ಅವರು, ನೀರಾವರಿ ವಂಚಿತ ವಿಜಯಪುರ ಜಿಲ್ಲೆಯ ರೈತರ ಹಿತ ಕಾಪಾಡೋದಕ್ಕೆ ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನ ಪೂರ್ಣಗೊಳಿಸುವಂಥದ್ದು ನಮ್ಮ ಸರ್ಕಾರದ ಗುರಿಯಾಗಿದೆ ಅಂತ ಹೇಳಿ ಸಚಿವರಾದ ವಿಜಯಾನಂದ ಕಾಶಪ್ಪನವರವರು ಹೇಳಿದ್ದಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆಯ ಹಂತ 3 ಪೂರ್ಣಗೊಳಿಸೋದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ಹಿಂದೆ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದಲ್ಲಿ 3 ವರ್ಷ ಜಲಸಂಪನ್ಮೂಲ ಸಚಿವರಾಗಿದ್ದರು. ಅವರಿಗೆ ಈ ಯೋಜನೆಯ ಬಗ್ಗೆ ತಿಳಿದಿದೆ. ಈಗಾಗಲೇ ಕೆರೆ ತುಂಬುವಂತಹ ಯೋಜನೆ ಸೇರಿದಂತೆ ರಾಜ್ಯದ ಹಲವಾರು ನೀರಾವರಿ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ ಅಂತ ತಿಳಿಸಿದರು. ಬಳಿಕ ಅವರು ವಿಜಯಪುರ ಜಿಲ್ಲೆಯ ಕೆಲವು ಕಡೆಗಳಲ್ಲಿ ಬರ ಅಧ್ಯಯನವನ್ನ ನಡೆಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕಿ ಗೌರಮ್ಮ ಕಾಶಪ್ಪನವರ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಸೇರಿದಂತೆ ಅನೇಕರು ಉಪಸ್ಥಿತರಾಗಿದ್ದರು. ಈ ಭಾಗದಲ್ಲಿ ಅನೇಕ ನಮ್ಮ ಬಿಜಾಪುರ, ಇಂಡಿ, ಸಿಂದಗಿ ಈ ಭಾಗದಲ್ಲಿ ಕೂಡ ಈಗ ಮುದ್ದೆ ಭಾಳಷ್ಟು ಯೋಜನೆಯನ್ನು ತೆಗೆದುಕೊಂಡಿದ್ದೀವಿ. ಖಂಡಿತವಾಗಿ ಏನು 3ನೇ ಹಂತದಲ್ಲಿ ಏನು UKP 3ನೇ ಹಂತ ನಾವು ಹೇಳ್ತೀವಿ, ಆ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಒಂದು ಅಡಿಯಲ್ಲಿ 3ನೇ ಹಂತದ ನೀರಾವರಿಗಳನ್ನು ಕೂಡ ಈ ಬಾರಿ ನಮ್ಮ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರು ಅದನ್ನು ಪೂರ್ಣಗೊಳಿಸುವಂಥ ಕೆಲಸ ನಾವು ಖಂಡಿತವಾಗಿ ಮಾಡ್ತೀವಿ. ಅದಕ್ಕೆ ಹೆಚ್ಚಿನ ಆಸಕ್ತಿ. ಯಾಕಂದರೆ ನಾನು ಇದೇ ಅಖಂಡ ಬಿಜಾಪುರ ಜಿಲ್ಲೆಯವರು, ನಮ್ಮ ತಂದೆಯವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ. ಯಾಕಂದರೆ ಅವರ ಒಂದು ಕಾರ್ಯಗಳೇನೇನು ಬಾಕಿ ಇದೆ, ಅವರ ಕನಸುಗಳೇನಿದ್ದಾವೆ ಅವನ್ನೆಲ್ಲವನ್ನು ಪೂರ್ಣಗೊಳಿಸುವಂಥ ಕೆಲಸ ಖಂಡಿತವಾಗಿ ನಾವಿದೆ ಸರ್ಕಾರದಲ್ಲಿ ಮಾಡ್ತೀವಿ. ಸಿದ್ದರಾಮಯ್ಯ ಸಾಹೇಬ್ರ ಪ್ರಾಜೆಕ್ಟ್ ಬಗ್ಗೆ ಭಾಳ ಇಂಟ್ರೆಸ್ಟ್ ಅಲ್ಲಿ ಅಸೆಂಬ್ಲಿಯಲ್ಲಿ ಅಲ್ಲಿ ಹೇಳ್ತಾ ಇದ್ರು. ಆದರೆ ಯಾವುದೋ ಒಂದು ಕಾರಣಕ್ಕೆ ಹೆಚ್ಚಿನ ಒಂದು ಹಣದ ಸವಲತ್ತು ಅನುದಾನ ಪೂರೈಕೆ ಆಗದೇ ಇರೋದು ಭಾಳಷ್ಟು ವಿಷಾದಕರ ಈ ಭಾಗದ ಜನಕ್ಕಿದೆ. ಮತ್ತು ಈ ಭಾಗದವರೇ ಆಗಿರುವಂಥ ತಾವು ಯುವಕರಿದ್ದೀರಿ. ಮೊಟ್ಟ ಮೊದಲೇ ಬಾರಿಗೆ ಕೃಷ್ಣಾ ಪ್ರಾಜೆಕ್ಟಿಗೆ ಏನು ಸಿದ್ದರಾಮಯ್ಯನವರು ಹೇಳಿಕೆಗಳನ್ನು ಕೊಡ್ತಾ ಇದ್ರು, ಆ ಹಣವನ್ನು ಡಿ ಕೆ ಶಿವಕುಮಾರ ಸಾಹೇಬರ ಜೊತೆ ತಮ್ಮ ಒಳ್ಳೆಯ ಸಂಬಂಧ ಇರೋದ್ರಿಂದ ಹೆಚ್ಚಿನ ಅನುದಾನ ತಂದು ಈ 3ನೇ ಪ್ರಾಜೆಕ್ಟನ್ನು ಅತಿ ಶೀಘ್ರದಲ್ಲಿ ಪೂರ್ಣಗೊಳಿಸಿದರೆ ಈ ಭಾಗದ ರೈತರು ನಿಮ್ಮ ತಂದೆಯವ್ರಿಗಿಂತ ಹೆಚ್ಚಿನ ಗೌರವಿಸ್ತಾರೆ ಅನ್ನುವಂಥದ್ದಿದೆ. ಆ ನಿಟ್ಟಿನಲ್ಲಿ ತಾವು ಸರ್ಕಾರ ಮಟ್ಟದಲ್ಲಿ ಯಾವ ರೀತಿಯಾಗಿ ಪ್ರಯತ್ನ ಮಾಡ್ತಾರೆ? ಖಂಡಿತವಾಗಿ ಈಗಾಗಲೇ ನಾವು ಹಿಂದೆ 2013ರಿಂದ 2018 ಅವಧಿಯಲ್ಲಿ ಪಟ್ಟಿದ್ದು ಜಲಸಂಪನ್ಮೂಲ ಸಚಿವರಾದ ಇವತ್ತು ಅನೇಕ ಕೆರೆ ತುಂಬಿಸುವಂಥ ಸಿದ್ದರಾಮಯ್ಯವರು ಕೂಡ ಪ್ರತಿ ವರ್ಷ ನೀರಾವರಿಗಾಗಿ 50,000 ಕೋಟಿ ಮೀಸಲಾತಿ ನೀಡ್ತೀವಿ ಅಂತ ಹೇಳಿದ್ರು. ಅಂತ ನಾವು ಈಗಾಗಲೇ ನೆರವೇರಿಸಿದ್ದೇವೆ. ಈಗ ಅವರಿಗೂ ಭಾಳ ಆಸಕ್ತಿ ಇದೆ. ಮತ್ತು ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಭಾಗದಲ್ಲಿ ರೈತರಿಗೆ ನೀರಾವರಿಯನ್ನು ಒದಗಿಸಿಕೊಡ್ಬೇಕು ಅನ್ನೋದು ಆಸಕ್ತಿ ಇದೆ. ಅವರು ಕೂಡ ಜಲಸಂಪನ್ಮೂಲ ಸಚಿವರಾಗಿ ಹಿಂದಿನ ಸರ್ಕಾರದ ಹಿಂದಿನ ಒಂದು 3 ವರ್ಷದ ಅವಧಿಯಲ್ಲಿ ಕೆಲಸ ಮಾಡಿದ್ದಾರೆ. ಆ ಅನುಭವ ಕೂಡ ಇದೆ. ನಾನು ಕೂಡ ಅನೇಕ ಸಂದರ್ಭದಲ್ಲಿ ಈ ನೀರಾವರಿ ವಿಷಯವಾಗಿ ಹೆಚ್ಚಿನ ಒತ್ತನ್ನು ಕೊಟ್ಟು ನಾವು ಸರ್ಕಾರದ ಮೇಲೆ ಆಗಲಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ಹೇರಿದ್ದೀವಿ. ನೀವು ಹೇಳುವ ಹಾಗೆ ಈ ಭಾಗದಲ್ಲಿ ಏನು ಇವತ್ತು ಅನುದಾನ ಕೊಡ್ತೀನಿ ಅಂತೇಳಿ ಹಿಂದಿನ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದರೆ, ಇಂದಿನ ಮುಖ್ಯಮಂತ್ರಿ ಸರ್ಕಾರದಲ್ಲಿ ನಾನು ಕೂಡ ಒಂದು ಸಚಿವನಾಗಿ ಜನರ ಆಶೀರ್ವಾದದ ಒಂದು ಅವಕಾಶ ಸಿಕ್ಕಿದೆ. ನಾನು ಕೂಡ ಹೆಚ್ಚಿನ ಒತ್ತಡವನ್ನು ಹೇಳಿ ಏನು ನಮ್ಮ ಅಖಂಡ ಬಿಜಾಪುರ, ಬಾಗಲಕೋಟೆ ಇರ್ಬೋದು, ಬಿಜಾಪುರ ಇರ್ಬೋದು, ಇದು ಅಖಂಡ ಜಿಲ್ಲೆಯ ಬಂದು ಆ ಅಖಂಡ ಜಿಲ್ಲೆಯ ಒಂದು ಪರಿಕಲ್ಪನೆಯನ್ನು ಮನದಲ್ಲಿ ಅರಿವನ್ನು ಇಟ್ಟುಕೊಂಡು ಖಂಡಿತವಾಗಿ ಈ ಭಾಗಕ್ಕೆ ಹೆಚ್ಚಿನ ಒಂದು ಅನುದಾನವನ್ನು ತಂದು ನೀರಾವರಿಗಳಿಗೆ ಒದಗಿಸುವಂಥ ಕೆಲಸ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.